ಸಾವು ದೂರವಾಯಿತು. ಅದು ಸದಾ ಜನರಿಂದ ಗಿಜಿಗುಟ್ಟುತ್ತಿದ್ದ ಬಸ್ ನಿಲ್ದಾಣ. ಅಲ್ಲೊಬ್ಬಳು ತಾಯಿ ತನ್ನ ಮಗನ ಜೊತೆ ಒಂದು ಕಟ್ಟೆಯ ಮೇಲೆ ಕುಳಿತಿದ್ದಳು. ಪಕ್ಕದಲ್ಲಿ ಇನ್ನೊಬ್ಬ ಹುಡುಗ ಕುಳಿತಿದ್ದ. ಆ ತಾಯಿಯ ಬಳಿ ಇದ್ದ ಮಗು ಆಟವಾಡುತ್ತಾ ನಿಲ್ದಾಣದೊಳಗೆ ವೇಗವಾಗಿ ಬರುತ್ತಿದ್ದ ಬಸ್ಸಿಗೆ ಅಡ್ಡ ಹೋಯಿತು. ಡ್ರೈವರ್ ವೇಗವಾಗಿ ಬ್ರೇಕ್ ಅದುಮಿದ. ಆ ಶಬ್ದಕ್ಕೆ ನಿಲ್ದಾಣದಲ್ಲಿದ್ದ ಜನರೆಲ್ಲ ಅತ್ತ ತಿರುಗಿದರು. ಎಲ್ಲಿಯೋ ನೋಡುತ್ತಾ ಮಗುವನ್ನು ಮರೆತು ಕುಳಿತಿದ್ದ ತಾಯಿ ತಕ್ಷಣ ಆ ಮಗುವಿನ ಹತ್ತಿರ ಓಡಿ ಹೋದಳು. ಅಷ್ಟರೊಳಗೆ ಆಕೆಯ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಓಡಿ ಹೋಗಿ ಮಗುವನ್ನು ತಬ್ಬಿಕೊಂಡು ಅಳುತ್ತಾ, ಮಗ, ನಿನಗೇನಾದರೂ ಆಗಿದ್ದರೆ ನಾನು ಬದುಕಿರುತ್ತಿದ್ದೆನಾ? ಆ ದೇವರು ನನ್ನನ್ನು ಕರೆದುಕೊಂಡು ಬಿಡುತ್ತಿದ್ದ ಎಂದು ಮೈಕಿಸಲು ಆರಂಭಿಸಿದಳು. ಒಬ್ಬ ತಾಯಿ ಮಗನನ್ನು ಎಷ್ಟೇ ಬೈದರೂ ಹೊಡೆದರೂ ಆಕೆಯ ಪ್ರೀತಿ ಹೇಗಿರುತ್ತದೆ ಎಂಬುದನ್ನು ಆ ದೃಶ್ಯ ಎತ್ತಿ ತೋರಿಸುತ್ತಿತ್ತು. ಆಕೆಯ ಅಪ್ಪುಗೆ ಹಾಗೂ ಕಣ್ಣೀರು ಅಲ್ಲಿದ್ದವರ ಕಣ್ಣಿನಲ್ಲಿಯೂ ನೀರು ತರಿಸಿತು. ಇಡೀ ದೃಶ್ಯವನ್ನು ಆಕೆಯ ಪಕ್ಕದಲ್ಲಿ ಕುಳಿತಿದ್ದ ಇನ್ನೊಬ್ಬ ಹುಡುಗ ಸಂಪೂರ್ಣವಾಗಿ ನೋಡಿದ. ಅವನ ಹೆಸರು ಪುಣ್ಯವಂತ. ಆತ ತಾಯಿ ಮತ್ತು ಶಾಲೆಯ ನೋವಿನಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳುವ ತೀರ್ಮಾನ ಮಾಡಿಕೊಂಡು ಬಂದಿದ್ದ. ಹತ್ತಿರದಲ್ಲಿದ್ದ ಫಾಲ್ಸ್ಗೆ ಹೋಗಿ ಬೀಳಬೇಕೆಂದು ಬಸ್ಸಿಗೆ ಹೋಗಲು ಬಸ್ ನಿಲ್ದಾಣದಲ್ಲಿ ಬಂದು ಕುಳಿತಿದ್ದ ತಕ್ಷಣ ಪುಣ್ಯವಂತನಿಗೆ ನಾನು ಸತ್ತರೆ ನನ್ನ ತಾಯಿಯೂ ಹೀಗೆಯೇ ಗೋಳಾಡುತ್ತಾಳೆ ಎನಿಸಿತು. ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟವನು ಮನೆಯ ದಾರಿ ಹಿಡಿದ. ಇದಕ್ಕೂ ಮುನ್ನ ಪುಣ್ಯವಂತ ಶಾಲೆಯ ಬಳಿ ತೋಟದಲ್ಲಿದ್ದ ಬಾವಿಗೆ ಬೀಳಬೇಕೆಂದು ಹೋಗಿದ್ದ. ಆ ಸಮಯದಲ್ಲಿ ತೋಟದ ಮಾಲೀಕ ಬಾವಿಯ ಮೆಟ್ಟಿಲಲ್ಲೇ ಕುಳಿತಿದ್ದ. ಈತ ತೋಟದೊಳಗೆ ಬಂದಿದ್ದಕ್ಕೆ ಗದರಿಸಿ ಕಳುಹಿಸಿದ್ದ. ಮನೆಯಲ್ಲಿ ಒಮ್ಮೆ ಪ್ರಯತ್ನಿಸಿ ಸೋತಿದ್ದ. ಕೊನೆಗೆ ಫಾಲ್ಸ್ಗೆ ಬೀಳಲು ಹೋದ. ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಬೇಡ, ಇನ್ನೊಂದು ವರ್ಷ ಕಳೆದರೆ ನನ್ನ ಹೈಸ್ಕೂಲ್ ಮುಗಿದ ನಂತರ ಅಪ್ಪ ನನ್ನನ್ನು ಓದಲು ಪಟ್ಟಣಕ್ಕೆ ಸೇರಿಸುತ್ತಾನೆ ಎಂಬ ಆಸೆ ಇಟ್ಟುಕೊಂಡು ದಿನಗಳನ್ನು ದೂಡಿದ. ಈಜಲು ಬಂದವನು ನೀರಿಗಿಳಿಯದೆ ಓಡಬಾರದು. ಆತ್ಮಹತ್ಯೆ ಹೇಡಿಗಳ ಲಕ್ಷಣ. ಮನಸ್ಸೆಂಬ ಹಕ್ಕಿಯನ್ನು ಹಾರಲು ಬಿಡಬಾರದು. ಹೈಸ್ಕೂಲನ್ನು ಪೂರ್ಣಗೊಳಿಸಿದಾಗ ಈತನನ್ನು ದೂರದ ಪಟ್ಟಣದಲ್ಲಿದ್ದ ಕಾಲೇಜಿಗೆ ಸೇರಿಸಿದರು. ಹಾಸ್ಟೆಲ್ನಲ್ಲಿ ಊಟ ಮಾಡಿಕೊಂಡು ಪ್ರತಿದಿನ ಕಾಲೇಜಿಗೆ ಹೋಗುತ್ತಿದ್ದ ಆತ ಈಗ ಹಾರಲು ಬಿಟ್ಟ ಹಕ್ಕಿಯಂತಾಗಿದ್ದ. ಅಮ್ಮನ ಉಪಟಳವಿಲ್ಲ, ಜೂನಿಯರ್ ಜವಾನ ಎಂದು ಮೂದಲಿಸುವವರಿಲ್ಲ. ಇವನು ಲೆಕ್ಕದಲ್ಲಿ ಬಹಳ ಜಾಣನಿದ್ದ. ಹೈಸ್ಕೂಲಿನಲ್ಲಿದ್ದಾಗ ಲೆಕ್ಕದ ಮೇಷ್ಟ್ರು ಈತನ ಬಗ್ಗೆ ಕರುಣೆ ತೋರಿಸುತ್ತಿದ್ದುದೇ ಅದಕ್ಕೆ ಕಾರಣವಿರಬಹುದು. ಕೆಲವರಿಗೆ ದೈವದತ್ತವಾಗಿಯೇ ಕೆಲವೊಂದು ವಿದ್ಯೆಗಳು ಕರಗತವಾಗಿರುತ್ತವೆ ಎಂಬುದು ಮೂರ್ಖತನ. ಹಾಗಾಗಿ ಅವನು ಕಾಮರ್ಸ್ ತೆಗೆದುಕೊಂಡ. ನಂತರ ಮೇಷ್ಟ್ರು ಮಕ್ಕಳು ಸೈನ್ಸ್ ತೆಗೆದುಕೊಂಡಿದ್ದಾರೆ ಎಂಬ ಸುದ್ದಿ ಕೇಳಿ ತಾನು ಸೈನ್ಸ್ಗೆ ಬದಲಾಯಿಸಿಕೊಳ್ಳಬೇಕೆಂದು ಪ್ರಾಂಶುಪಾಲರ ಬಳಿ ಹೋದ. ಕಾಲೇಜಿನ ಪ್ರಾಂಶುಪಾಲರು ಸೈನ್ಸ್ಗೆ ಬದಲಾಯಿಸಲು ಒಪ್ಪಿಕೊಳ್ಳಲಿಲ್ಲ. ಆತನಿಗೆ ದುಃಖ ಉಮ್ಮಳಿಸಿ ಬಂತು. ಅಷ್ಟರಲ್ಲಿ ಅಲ್ಲಿಗೆ ಗಣಿತದ ಪ್ರೊಫೆಸರ್ ಬಂದರು. ಈತ ಅಳುತ್ತಿರುವುದನ್ನು ನೋಡಿ ಪ್ರಾಂಶುಪಾಲರು ಪ್ರೊಫೆಸರ್ಗೆ ಈತನನ್ನು ಕೆಲವು ಪ್ರಶ್ನೆ ಕೇಳಲು ಹೇಳಿದರು. ಅವರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿದ ತಕ್ಷಣ ಪ್ರೊಫೆಸರ್ ಈತನನ್ನು ಸೈನ್ಸ್ಗೆ ಬದಲಾಯಿಸಿ, ಸಾರ್, ಹೆಚ್ಚಿನ ಶುಲ್ಕ ಬೇಕಾದರೆ ನಾನೇ ತುಂಬುತ್ತೇನೆ. ಹುಡುಗ ತುಂಬಾ ಜಾಣನಿದ್ದಾನೆ ಎಂದರು. ಮರುದಿನದಿಂದ ಸೈನ್ಸ್ ರೂಮಿನಲ್ಲಿ ಕುಳಿತುಕೊಂಡ ಪುಣ್ಯವಂತ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಕಾಲೇಜಿಗೆ ಪ್ರಥಮ. ಅಲ್ಲಿಯವರೆಗೆ ಹಳ್ಳಿಯ ಗಮಾರನಂತೆ ನೋಡುತ್ತಿದ್ದ ಸಹಪಾಠಿಗಳು ಈತನಿಗೆ ವಿಶೇಷ ಗೌರವ ನೀಡಲಾರಂಭಿಸಿದರು. ಅದರಲ್ಲಿ ಒಬ್ಬ ಗೆಳೆಯನಾದ. ಇಬ್ಬರೂ ಒಂದೇ ಹಾಸ್ಟೆಲ್ನಲ್ಲಿ ಇದ್ದುದರಿಂದ ಆತ ಪುಣ್ಯವಂತನ ರೂಮಿಗೆ ಶಿಫ್ಟ್ ಆದ. ಒಂದು ದಿನ ಆತ ಸಿನಿಮಾ ನೋಡಲು ಕರೆದುಕೊಂಡು ಹೋದ ದಿನದಿಂದ ದಿನಕ್ಕೆ ಇಬ್ಬರಿಗೂ ಸಿನಿಮಾ ನೋಡುವ ಹುಚ್ಚೆ ಹಿಡಿಯಿತು. ಪ್ರತಿದಿನ ಒಂದೊಂದು ಸಿನಿಮಾ, ನಂತರ ಅದರ ಬಗ್ಗೆಯೇ ಮಾತುಕತೆ. ಹಾರಲು ಬಿಟ್ಟ ಹಕ್ಕಿಯಾಗಿದ್ದ ಪುಣ್ಯವಂತ ತನಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಚೆನ್ನಾಗಿ ಬಳಸಿಕೊಂಡ. ಪ್ರಥಮ ಪಿಯುಸಿ ಮುಗಿದಾಗ ಹೇಳಿಕೊಳ್ಳುವಂತಹ ಅಂಕ ಪಡೆದಿರಲಿಲ್ಲ. 2ನೇ ವರ್ಷ ಪ್ರಾರಂಭವಾಯಿತು. ಮೊದಲ ಅರ್ಧವಾರ್ಷಿಕದಲ್ಲಿ ಕಾಲೇಜಿಗೆ ಪ್ರಥಮ ಎನಿಸಿಕೊಂಡ ನಾನು ನಂತರ ಏನಾದೆ ಎಂಬುದನ್ನು ಪುಣ್ಯವಂತ ಯೋಚಿಸಲೇ ಇಲ್ಲ. ದ್ವಿತೀಯ ವರ್ಷದಲ್ಲಿ ಪಾಸಾಗುವುದು ಸುಲಭವಲ್ಲ ಎಂಬ ಭಯವೇ ಇರಲಿಲ್ಲ. ಇಂದಿನ ಮಜಾ ಇಂದು ಮಾಡಿದರಾಯಿತು, ನಾಳೆ ನೋಡಿದರಾಯಿತು ಎಂಬ ಮನೋಭಾವ ಬೆಳೆಸಿಕೊಂಡ. ಅರ್ಧವಾರ್ಷಿಕದಲ್ಲಿ ಫೇಲ್ ಅಂಕಗಳು ದ್ವಿತೀಯಾರ್ಧ ಮುಗಿಯುತ್ತಿದ್ದಂತೆಯೇ ಊರಿಗೆ ಹೋಗಿದ್ದ ಪುಣ್ಯವಂತನಿಗೆ ದೊಡ್ಡದೊಂದು ಶಾಕ್ ಕಾದಿತ್ತು. ಸೊಂಟ ಮುರಿದುಕೊಂಡಿದ್ದ ಅಮ್ಮನನ್ನು ಅಪ್ಪ ಕಡೆಗಣಿಸಿ ಮತ್ತಾರದೋ ಸೆರಗು ಹಿಡಿದು ಹೋಗಿದ್ದ. ಅಪ್ಪ ಆ ಸೆರಗಿಗಾಗಿ ಎಲ್ಲಾ ಕಡೆ ಸಾಲ ಮಾಡಿ ಸಾಲಗಾರರು ಮನೆಯ ಬಾಗಿಲಿಗೆ ಬರುವವರೆಗೆ ಅಮ್ಮನಿಗೆ ಗೊತ್ತಾಗಿರಲಿಲ್ಲ. ಅಪ್ಪ ಸಾಲ ಮಾಡಲು ತನ್ನ ಮಗ ಪುಣ್ಯವಂತ ಪಟ್ಟಣದಲ್ಲಿ ಸೈನ್ಸ್ ಮಾಡುತ್ತಿದ್ದಾನೆ ಎಂಬ ಕಾರಣವೂ ಸಿಕ್ಕಿತ್ತು. ಪುಣ್ಯವಂತನ ಹೆಸರು ಸೆರಗಿನ ಬಸಿರು ಎಂಬಂತಾಗಿ ಅಪ್ಪ ಊರ ತುಂಬಾ ಸಾಲ ಮಾಡಿದ್ದ. ಇನ್ನೂ ಪುಣ್ಯವಂತನ ಪ್ರತಿ ತಿಂಗಳ ಖರ್ಚಿಗೆ ಹಣ ಕಳುಹಿಸಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಗಿತ್ತು. ಮರಳಿ ಕಾಲೇಜಿಗೆ ಬಂದ ಪುಣ್ಯವಂತನಿಗೆ ತಾನು ಮಾಡಬೇಕಾಗಿರುವುದು ಏನು ಎಂಬುದು ಆಗ ಅರಿವಿಗೆ ಬರಲಾರಂಭಿಸಿತು. ತಾನು ಸಿನಿಮಾ ನೋಡುವುದನ್ನು ಬಿಟ್ಟು ಕಷ್ಟಪಟ್ಟು ಓದಬೇಕು ಎಂದು ನಿರ್ಧರಿಸಿದ. ಆದರೆ ಸಮಯ ಮೀರಿ ಹೋಗಿತ್ತು. ಉಳಿದಿರುವುದು ಕೇವಲ 4 ತಿಂಗಳು. ನನ್ನಿಂದ ಸಾಧ್ಯವಾಗುವುದೇ ಎಂಬ ಗೊಂದಲದಲ್ಲಿ ಮುಳುಗಿದ್ದ. ಕಷ್ಟಗಳು ಅರಿತುಕೊಳ್ಳುವವನಿಗೆ ದಾರಿ ತೋರಿಸಲು ಬರುತ್ತವೆ.